ಶ್ರೀ ಸ್ವರೂಪ ಬಳಿರಿ ಸಾಮ್ರಾಜ್ಯ ಲಕ್ಷ್ಮೀ ನಿವಾಸ ಇರುವಂತಹ ಸ್ಥಳ ದೇವಲೋಕದ ಸರ್ವಾಧಿಕಾರಿ ಯಾರು ಎಂಬ ಹಾಗೆ ಅರಿತೀರಿ? ದೇವೇಂದ್ರ ಮಹಾರಾಜ ಅಂತ ಕೇಳಿ ನಾನೇ ಸರಿ. ಹೊರಟು ಬಂದಿರುವ ಆಲಿಸಿ ಆಲಿಸಿ. ಪೃಥ್ವಿಪತಿ ಲಾಲಿ ಸೈ ಪುತ್ರಾದಿ ಯೊಂದೇನ ಆ ದೇವತೆಗಳೇ, ಆದಿಯಲ್ಲಿ ಆವಿರ್ಭಾವಕ್ಕೆ ಬಂದವರು ತ್ರೈಮೂರ್ತಿಗಳು. ಅವರಿಂದಲೇ ನಿರ್ಮಿತವಾದುದು ಸ್ವರ್ಗ, ಮರ್ತ್ಯ, ಪಾತಾಳ ಎಂಬಂತಹ ತ್ರೈಲೋಕಗಳು. ವಿಶ್ವ ವಿರಾಟ್ ಸ್ವರೂಪನ ಪಾದವನ್ನು ಪಾತಾಳವೆಂದು, ಕಟಿ ಪ್ರದೇಶವನ್ನು ಮರ್ತ್ಯವೆಂದು, ಶಿರೋಭಾಗವನ್ನು ಸ್ವರ್ಗವೆಂದು ಜ್ಞಾನಿಗಳು ಕೊಂಡಾಡಿದರು. ಮನುಷ್ಯನ ದೇಹದಲ್ಲಿ ಶಿರ ಅನ್ನುವುದು ಪ್ರಧಾನವಾದಂತಹ ಅಂಗ. ಹಾಗೆಯೇ ಮೂರು ಲೋಕದಲ್ಲಿಯೂ ಶ್ರೇಷ್ಠವಾದಂತಹ ಗೌರವ, ಉನ್ನತವಾದಂತಹ ಸ್ಥಾನ ಮಾನವನ್ನು ಪಡೆದಿದೆ ನಮ್ಮಿ ನಾಲ್ಕು ಲೋಕ. ಕರ್ಮ ಭೂಮಿ ಎನಿಸಿಕೊಂಡಂತಹ ಭೂಲೋಕದಲ್ಲಿ ನವಬ್ರಹ್ಮರಲ್ಲಿ ಒಬ್ಬರಾದಂತಹ ಕಶ್ಯಪ ಹಾಗೂ ಅದಿತಿ ದೇವಿಯವರ ದಕ್ಕಾಂಬುದಿಯನ್ನೇ ಪಾವನಗೊಳಿಸಬೇಕಾಗಿ ಸುರೇಂದ್ರ ನಾಮಕನಾದಂತಹ ನನ್ನ ಹುಟ್ಟಾಯಿತು. ಆದರೆ ಯಾವನೇ ಒಬ್ಬ ವ್ಯಕ್ತಿಯಾಗಿರಲಿ, ಹುಟ್ಟಿದ ಕ್ಷಣವೇ ಮಹತ್ತರವಾದಂತಹ ಉದ್ದೇಶವನ್ನು ಇರಿಸಿಕೊಂಡು ಸದಾಕಾಲ ಉನ್ನತವಾದಂತಹ ಗೌರವವನ್ನು ಪಡೆಯಬೇಕು ಅನ್ನುವಂತಹ ಅಭಿಲಾಷೆಯನ್ನು ಯೋಚಿಸುತ್ತಾ ಕಾಲವನ್ನು ಕಳೆಯುತ್ತಾ ಇರ್ತಾನೆ. ಹಾಗೆ ಹಿರಿಯರ ಆಶೀರ್ವಾದ ಪ್ರೇರಣೆ ನನಗೆ ಸಿಕ್ಕಿದ್ದೇ ತಡ ನೇರವಾಗಿ ಮೇಘವಂತ ಪರ್ವತವನ್ನು ಏರಿದೆ. ಶತಮತಗಳನ್ನು ಪೂರೈಸಿದಂತಹ ಕಾಲಕ್ಕೆ ಮೂರು ಮೂರ್ತಿಗಳೇ ಒಂದಾಗಿ ಬಂದು ಪ್ರಸಾದ ರೂಪವಾಗಿ ಈ ದೇವಲೋಕದ ಅಧಿಕಾರವನ್ನು ನನ್ನ ಪಾಲಿಗೆ ಕೊಟ್ಟಿದ್ದಾರೆ. ಪದವಿ ಪೂರ್ವ ಪುಣ್ಯ ನಾಮಿ ಎನ್ನುವ ಹಾಗೆ ಒಂದು ಮಾತುಂಟು. ಒಂದು ನಾಡಿನ ಅಧಿಕಾರವನ್ನು ಪಡೆಯಬೇಕಿದ್ರೆ ಪೂರ್ವದಲ್ಲಿ ಬಹಳಷ್ಟು ಪುಣ್ಯವನ್ನು ನಾವು ಮಾಡಿರಬೇಕಂತೆ. ಆ ನಿಟ್ಟಿನಲ್ಲಿ ದೇವೇಂದ್ರನಾದಂತಹ ನಾನು ಭಾಗ್ಯಶಾಲಿಯೇ ಸರಿ. ಇಂತಹ ಒಂದು ಸೌಭಾಗ್ಯ, ಇಂತಹ ಒಂದು ಎತ್ತರವಾದಂತಹ ಪೀಠ ಉಳಿದವರಿಗೆ ಸಿಗುವುದಕ್ಕೆ ಸಾಧ್ಯವೇ ಇಲ್ಲ. ಅಷ್ಟೊಂದು ಪುಣ್ಯವನ್ನು ಮಾಡಿದ ಕಾರಣವೇ ಇಂತಹ ಒಂದು ಎತ್ತರವಾದಂತಹ ಪದವಿಯನ್ನು ಅಲಂಕರಿಸಿಕೊಳ್ಳುವಲ್ಲಿ ದೇವಾನು ದೇವತೆಗಳು ನಾವು ಸತ್ಪಾತ್ರರು ಅನ್ನುವುದು ಲೋಕಮುಖವೇ ತಿಳಿದಂತಹ ವಿಚಾರ. ನೋಡಬಾರದೇ ನಮ್ಮ ಸಭೆಯನ್ನು ಅಗ್ನಿ, ವರುಣ, ವಾಯು, ಕುಬೇರ, ಈಶಾನನ, ನೀವು ನಿಮ್ಮ ನಿಮ್ಮ ಆಸನದಲ್ಲಿ ಆಸೀನರಾಗಿದ್ದೀರಿ. ಕರ್ತವ್ಯ ಪ್ರಜ್ಞೆ ಅನ್ನುವುದು ಸದಾಕಾಲ ಜಾಗೃತವಾಗಿದೆ. ಕೇವಲ ಕುಳಿತಲ್ಲಿಯೇ ಇರುವುದಲ್ಲ, ನಿಮಗೂ ಕರ್ತವ್ಯ ಅನ್ನುವುದು ಜಾಗೃತವಾಗಿ ಉಂಟು. ಕೇವಲ ದೇವಲೋಕದ ಅಧಿಕಾರಿ ನಾನಾಗಿದ್ರೂ ಕೂಡ ಒಂದೊಂದು ದಿಕ್ಕಿಗೆ ಅಧಿಕಾರಿಗಳು ನೀವೆನಿಸಿಕೊಂಡಿದ್ದೀರಿ. ಹಾಗೆಂದು ಯಾವತ್ತು ನಾನು ಪೀಠದಲ್ಲಿ ವಿರಾಜಮಾನನಾಗಿರುವಂತಹ ವೇಳೆಯಲ್ಲಿ ನನ್ನ ಮನವನ್ನು ರಂಜಿಸುವುದಕ್ಕೆ ಬೇಕಾಗಿ ರಂಭಾತಿ ತರುಣಿಯರ ನರ್ತನ, ಸುರಮ್ಯ ಸುರಭವನದ ಸುರ ಸುಂದರಿಯರಾದಂತಹ ರಂಬೆ, ಊರ್ವಶಿ, ಮೇನಕೆ, ತಿಲೋತ್ತಮೆ, ಅಪ್ಸರೆಯರೆಲ್ಲ ಮನಸ್ಸಿನ ಏಕಾಗ್ರತೆಯನ್ನು ಕಾಪಾಡಬಲ್ಲ ಭರತ ಮುನಿ ಪ್ರಣೀತವಾದಂತಹ ನಾಟ್ಯವನ್ನು ಪ್ರದರ್ಶಿಸುತ್ತಾ ಇದ್ದಾರೆ. ಎಲ್ಲಿ ನೋಡಿದರೂ ಆನಂದವೇ ಆನಂದ. ಒಂದು ಕಡೆಯಲ್ಲಿ ನಾಟ್ಯ ವೈಭವ, ಮತ್ತೊಂದು ಕಡೆಯಲ್ಲಿ ಗಾನ ವೈಭವ. ಕೆಲವರಿಗೆಲ್ಲ ಕೇಳಬೇಕು ಅಂತ ಇರ್ತದೆ, ನೋಡುವಂತ ಇಚ್ಛೆ ಇರುವುದಿಲ್ಲ. ಅಂತವರಿಗೆ ನಮ್ಮಲ್ಲಿ ಗಾನ ವೈಭವದ ವ್ಯವಸ್ಥೆ ಇರುವುದಿಲ್ಲ.
ಕೆಲವರಿಗೆಲ್ಲ ಹೇಗೆ ನೋಡ್ಬೇಕು ಅಂತ ಇಚ್ಛೆ ಇರ್ತದೆ, ಕೇಳಬೇಕೆಲ್ಲೇನೂ ಇಲ್ಲ. ಅಂತವರಿಗೂ ಈ ಸಮಯದಲ್ಲಿ ನಾಟ್ಯ ವೈಭವ ಯಾವ ಕಾಲಕ್ಕೂ ನಡೆಯುತ್ತಾ ಉಂಟು. ಈಗ ಭೂಲೋಕದಲ್ಲಿ ವರ್ತಮಾನ ಕಾಲದಲ್ಲಿ ಎಲ್ಲ ಕಡೆಯಲ್ಲಿ ನಾಟ್ಯ ವೈಭವ ಅನ್ನುವುದು ಒಂದು ನಡೆಯುತ್ತಾ ಇಟ್ಟಿದ್ರೆ ಅದು ಇಲ್ಲಿಂದಲೇ ಪ್ರಾರಂಭವಾಗಿ ಆಮೇಲೆ ಪ್ರೇರಣೆ ರೂಪವಾಗಿ ಭೂಲೋಕಕ್ಕೆ ಮುಂದುವರಿದಿದೆ ಅನ್ನೋದು ಸ್ಪಷ್ಟ. ಹಾಗೆಂದು ಈ ಸಭೆಯನ್ನು ಸೇರಿದಾಗ ಮನಸ್ಸಿಗೆ ಅತೀವವಾದಂತ ಆನಂದವಾಗುತ್ತಾ ಇದೆ. ಒಂದು ವಿಚಾರವನ್ನು ಮಂಡಿಸಬೇಕು ಅಂತ ಇದ್ದೇನೆ. ದೇವತೆಗಳೇ ಕೇಳಿರೆ ಸುಮಧರು ಮೇಲೆ ಸುರಮಾದವಿ ದೇವಲೋಕದ ವೈಭವವನ್ನು ವರ್ಣಿಸುವುದಕ್ಕೆ ನಾವೆಂದೇನು ಸಹಸ್ರ ನಾಳೆಗಳುಳ್ಳಂತ ಆದಿಶೇಷನಿಗೂ ಅಸಾಧ್ಯವಾಗಿ ಹೋದಿತು. ನೋಡಿದಿರಾ ಕಲ್ಪತರು ಮಾತ್ರವಲ್ಲದೆ ವಿಟ್ಟೈಷವಸು, ಏರುವುದಕ್ಕೆ ಐರಾವತ, ಹಿಡಿಯುವುದಕ್ಕೆ ವಜ್ರಾಯುಧ. ಇಲ್ಲಿಂದಲೇ ರಾಕ್ಷಸನೊಬ್ಬ ಸತ್ತೇ ಹೋಗು ಅಂತ ಹೇಳಿದರೆ ಅವನನ್ನು ನಿಗ್ರಹಿಸುವಂತಹ ಸಾಮರ್ಥ್ಯ ನಮ್ಮಲ್ಲಿ ಉಂಟು. ನಿಗ್ರಹ ಅನುಗ್ರಹ ಶಕ್ತಿ ಸಂಪನ್ನರು ನಾವಾಗಿದ್ದೇವೆ. ಹವಿರ್ಭೋಜನ, ವರಪ್ರದಾನ, ಇಚ್ಛಾಗಮನ ಇದು ನಮಗೆ ಮಾತ್ರ ಸೀಮಿತ, ಉಳಿದವರಿಗೆ ಆಗುವುದಿಲ್ಲ. ಆದರೆ ವಿಶೇಷವಾದಂತಹ ಸಭೆಯನ್ನು ನೆನಹಿಸಿ ಯಾಕೆ ಬಲ್ಲಿರ? ಒಂದು ಮಹತ್ತರವಾದಂತಹ ವಿಚಾರದ ಬಗ್ಗೆ ಚರ್ಚಿಸಲೇಬೇಕು. ನಮ್ಮಿಂದ ಹಿರಿಯರಾದಂತಹ ಆ ರಾಕ್ಷಸರು ಆದಿದೈತ್ಯರು ಎನಿಸಿಕೊಂಡಿದ್ದಾರೆ. ಭೂಲೋಕದಲ್ಲಿ ಹುಟ್ಟಿದ ಕ್ಷಣವೇ ನೇರವಾಗಿ ಗೊಂಡಾರಣ್ಯವನ್ನು ಸೇರಿ ಬ್ರಹ್ಮನನ್ನು ಈಶನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ಯೋಗ್ಯವಾದಂತಹ ವರಬಲವನ್ನು ಹೊಂದಿ ನಾಕಲೋಕಕ್ಕೆ ಮುತ್ತಿಗೆ ಹಾಕಿದ್ದಾರೆ. ಈ ಮೊದಲು ಬಂದವರನ್ನೆಲ್ಲ ಬಡಿದೋಡಿಸಿದ್ದೇವೆ. ಇನ್ನು ಮುಂದೆಯಲ್ಲಿ ಆದರೂ ರಾಕ್ಷಸರು ಬಂದರು ಎಂದಾದರೆ ನಾವು ಸ್ವಲ್ಪ ಸಿದ್ಧರಾಗುವುದು ಬೇಡವೇ? ಹಾಗಾಗಿ ದೇವಲೋಕವನ್ನು ಉಳಿಸಿಕೊಳ್ಳುವಲ್ಲಿ ಏನು ನಿಮ್ಮ ಪಾತ್ರ? ಸುರಬಲ
ಯಾಕೆ? ನನ್ನ ಗುರುಗಳ ನೆನಪಾಯಿತು ನನಗೊಮ್ಮೆ. ಹೌದೇ? ಮತ್ತೆ ಇಷ್ಟು ಮಾಡಬೇಕಿದ್ರೆ ಹಿಂದಿನಿಂದ ಅವರ ಪ್ರೇರಣೆ. ಓಹೋ. ಬೃಹತ್ತಾದಂತಹ ಯೋಗ್ಯತೆಯನ್ನು ಹೊಂದಿದವರು ಬೃಹಸ್ಪತಿ ಆಚಾರ್ಯರು. ಹ. ಬಲು ದೋಷವಾಯಿತು ನೀವೆಂದ ನುಡಿಗೆ, ಕಲಿಗಳು ನೀವು ಸಂಗರದೊಳಗೆ ಅನ್ನುವುದನ್ನು ತೋರಿಸಿಕೊಟ್ಟಿದ್ದೀರಲ್ಲ. ಹ. ನಿಮ್ಮ ಮಾತಿನಲ್ಲಿ ವಿಶ್ವಾಸ ಇಲ್ಲ ಅಂತ ಅಲ್ಲ ನನಗೆ, ಮತ್ತೆ? ಆದರೂ ರಟ್ಟೆಯಲ್ಲಿರುವಂತಹ ಬಲ ಏನು ಅನ್ನುವುದನ್ನು ತಿಳಿಯುವುದಕ್ಕೆ ಬೇಕಾಗಿ ಹ. ಈ ಸಮಯದಲ್ಲಿ ನಿಮ್ಮನ್ನು ಪರೀಕ್ಷಿಸುವುದಕ್ಕಾಗಿ ನಾನು ಹೊರಟೆ. ಸರಿ. ಭವಿತವ್ಯಂ ಭವತ್ತೇವ, ಹ. ಭವಿಷ್ಯತ್ತಿನಲ್ಲಿ ಏನು ನಡೆಯುತ್ತದೆ ಅನ್ನುವುದನ್ನು ತಿಳಿಯುವುದಕ್ಕೆ ಹ. ಯಾವ ಪ್ರತಿಭಾವಂತನಿಗೂ ಅಸಾಧ್ಯವೇ ಸರಿ. ಹೌದು. ನಿನ್ನೆ ಆದದ್ದನ್ನು ಹೇಳುವವರು ಎಷ್ಟೋ ಮಂದಿಗಳಿರ್ತಾರೆ, ಹ. ಈಗ ನಡೆಯುವುದನ್ನು ಹೇಳುವಂತಹ ಜ್ಞಾನಿಗಳಿದ್ದಾರೆ. ಹ. ಆದರೆ ನಾಳೆ ಏನು ಆಗ್ತದೆ ಅನ್ನುವುದನ್ನು ತಿಳಿಯುವುದಕ್ಕೆ ಸಾಧ್ಯತೆ ಉಂಟಾ? ಅದಕ್ಕೆ ಒಬ್ಬನೇ ಸಮರ್ಥ. ಹ. ಆ ಗೋಪಾಲ ಕೃಷ್ಣ ಹ. ತನ್ನ ಕಣ್ಣ ಕೊನೆಯ ಮನೆಯ ಅಂಚಿನಿಂದಲೇ ಪ್ರಪಂಚದ ಸಕಲ ಜೀವರಾಶಿಗಳ ಚಲನ ವಲನಗಳನ್ನು ತಿಳಿಯುವುದಕ್ಕೆ ಶಕ್ತನಾದವ ಭಗವಂತ. ಹ. ಆ ನಾರಾಯಣ ಕೇಶವ ಮಾಧವ ಅವನ ಪೂರ್ಣಾನುಗ್ರಹದಿಂದಲೇ ಹ. ನಾವು ಇಂತಹ ಒಂದು ಎತ್ತರವಾದಂತಹ ಪೀಠವನ್ನು ಏರಿದ್ದೇವೆ. ಹ. ಹಾಗೆಂದು ಖಳರ ಬಗ್ಗೆ ಯೋಚಿಸುವಂತ ಅಗತ್ಯ ಇಲ್ಲ. ಹ. ಅಂತಹ ದುಷ್ಟದಾನವರು ದಂಡೆತ್ತಿ ಬಂದರು ಎಂದಾದರೆ ಹ. ಅವರನ್ನು ನಿರ್ಮೂಲನ ಮಾಡುವಂತಹ ಶಕ್ತಿ ನಮ್ಮಲ್ಲಿ ಅಡಕವಾಗಿದೆ ಅನ್ನೋದು ಸ್ಪಷ್ಟ. ಹ. ಸಂತೋಷವಾಯಿತು. ಇಂದಿನ ಸಭೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸಿ ನಮ್ಮ ನಮ್ಮ ಕಾರ್ಯದಲ್ಲಿ ಕಾರ್ಯಪ್ರವೃತ್ತರಾಗಬೇಕು. ಜಯ ನಮೋ ನಾರಾಯಣ. ನೀನೇ ಪಾಲಿಸು.
ಬಳಿರೆ ರಾಕ್ಷಸ ಉದ್ಧಾರ ಸ್ಥಳ ಶೋಣಿತಪುರಾಧೀಶ ಯಾರೆಂದು ಬಂದಿರಿ? ಕಾಲನಿ ವಿಧಾನವ ಅಂತ ಕೇಳಿದ್ದಾರೆ. ಹೊರಟು ಬಂದಿರುವ ಕಾರ್ಯಕಾರಣ ಕೇಳು ಭುವನ ಕಶ್ಯಪನ ಸತಿಯೇ ತೀರ್ಥವನ್ನು ಸ್ವೀಕರಿಸಿಕೊಂಡು ಶೋಣಿತಾ ಪಟ್ಟಣದ ಸಿಂಹವಿಷ್ಟನವನ್ನು ಏರಿದ್ದೇನೆ. ಕಶ್ಯಪನಿಗೆ ಕಾಲ ಎಂಬವಳಲ್ಲಿ ಹುಟ್ಟಿಕೊಂಡವನೇ ನಾನು ಕಾಲನೇಮಿ. ಹಾಗೆಯೇ ಬಹುಶಿರಗಳನ್ನು ಅಂತವನಿದ್ದೇನೆ. ಹಂಚಿ ಹೋಗಿದ್ದಂತಹ ರಕ್ಕಸನನ್ನೆಲ್ಲ ಒಟ್ಟು ಸೇರಿಸಿ ಈ ಶೋಣಿತಾಪುರದಲ್ಲಿ ದೈತ್ಯ ವಿಭುವಾಗಿ ಮೆರೆಯುತ್ತಾ ಇದ್ದೇನೆ. ಹಿಂದಿನವರ ಹಾಗೆ ಬಲಿಚಕ್ರವರ್ತಿಯ ಹಿರಣ್ಯಾಖ್ಯ ಹಿರಣ್ಯಕಶ್ಯಪಾದ್ಯರ ದೇವಲಾಕವನ್ನು ಬಯಸಿ ಹರಿಯಿಂದ ನಾಮಾವಶೇಷವಾಗಿ ಹೋದರು. ಕಾಲವನ್ನು ಕಾಯುತ್ತಾ ಇದ್ದೆ. ಹಾಗೆಯೇ ಅಜನನ್ನು ಭಜನೆಯ ಮೂಲಕ ಮೆಚ್ಚಿಸಿ ವಿಷ್ಣು ಪ್ರಿಯವಾದಂತಹ ದಯೆ, ಕ್ಷಮೆ, ಧರ್ಮ ಇತ್ಯಾದಿಗಳನ್ನು ಮೆಟ್ಟಿನಿತ್ಯ ಅಂತಾದ್ರೆ ಮರಣ. ಹೀಗೆ ಬ್ರಹ್ಮದೇವ ಎಚ್ಚರಿಸಿದ್ದಾರೆ. ನ್ಯಾಯಬದ್ಧವಾಗಿ ಸಿಗಬೇಕಾದಂತಹ ನಾಕವನ್ನು ಬಿಡುವುದಕ್ಕೆ ನನಗೂ ಮನಸ್ಸಿಲ್ಲ. ಆದ ಕಾರಣವೇ ಬಂದದ್ದೆಲ್ಲ ಬರಲಿ, ಶಂಕರನ ಒಲವೇ ಇರಲಿ ಎನ್ನುವಂತಹ ನಿರ್ಧಾರಕ್ಕೆ ಬಂದಿದ್ದೇನೆ. ದೇವಲಾಕವನ್ನು ಗೆಲ್ಲಬೇಕೆನ್ನುವಂತಹ ಛಲವೂ ಇದೆ. ಎಲ್ಲಿ ನನ್ನವರು ಬರಲಿ ಸಭೆಗೆ.
ಹಾಗಾದ್ರೆ ರಾಜ ಸಭೆ ಇದು ನಮ್ಮನ್ನು ಇಲ್ಲಿವರೆಗೆ ಕಳಿಸಬೇಕು ಅಂತಾದ್ರೆ ಬಲವಾದಂತಹ ಕಾರಣ ಇರಬೇಕಲ್ಲ. ಯಾಕೆ ಕಳಿಸಿದ? ಪರಿಧಾನವನ್ನೇ ಮಾಡುವುದೇ ಉತ್ತಮವಾಗಿ ಬಂಧಿಸಿಕೊಂಡವರಿದ್ದೇವೆ. ಅನಿರೀಕ್ಷಿತವಾದಂತಹ ಕರೆ. ಯಾಕೆ ಏನಿರುವ ಹಾಗೆ ತಿಳಿದಿಲ್ಲ. ಯಾವ ಘನ ಕಾರ್ಯ ಆಗಬೇಕು ಸನ್ನಿಧಾನದಿಂದ ಅಪ್ಪಣೆ ಆಗಲಿ. ನಿಮ್ಮೀರುವರ ಪ್ರವೇಶವಾಯಿತು ಅಂತಾದರೆ ರಾಜಭವನ ಪೂರ್ಣಗೊಂಡಿದೆ ಅಂತ ಅರ್ಥ. ಹಾಗೆಂದು ಎಲ್ಲರೂ ಬಂದು ಸೇರಿದ ಬಳಿಕ ನಿಮ್ಮ ಉಪಸ್ಥಿತಿ ರಾಜಭವನದಲ್ಲಿ ಇರ್ತದೆ ಎನ್ನುವುದು ನನಗೂ ಸಂತೋಷದ ವಿಷಯವೇ ಸರಿ. ಸೂರ್ಯೋದಯಕ್ಕೆ ಸರಿಯಾಗಿ ಎದ್ದು ನಿತ್ಯಾನುಷ್ಠಾನಗಳನ್ನು ಮಾಡುವ ನಾವು ನಿತ್ಯವೂ ಆಗಸದಂತ ನೋಡುತ್ತೇವೆ. ನನಗೆ ಅನ್ನಿಸುವುದು ನೀವು ಕೆಳಗಿದ್ದೀರಿ ಎನ್ನುವ ಹಾಗೆ ಸೂರ್ಯ ಚಂದ್ರ ತಾರೆಯರು ಹಾಸ್ಯ ಮಾಡುತ್ತಿದ್ದಾರೆ. ನಿಮಗೆ ಮೇಲೆ ಬರುವುದಕ್ಕೆ ಸಾಧ್ಯ ಇಲ್ಲ ಎನ್ನುವ ಹಾಗೆ ಅಣಕಿಸುತ್ತಿದ್ದಾರೆಯೋ ಎನ್ನುವ ಹಾಗೆ ಅನ್ನಿಸುವುದು. ಆವಾಗಲೇ ನಾನು ಸಂಕಲ್ಪವೊಂದನ್ನು ಮಾಡಿದೆ. ಭವಿಷ್ಯದಲ್ಲಿ ನಿಮ್ಮನ್ನಾದರೂ ಆಳದೇ ಇರಲಾರೆ. ಕಾಲನೇಮಿಯಂಥ ಘಟಾನುಘಟಿ ಸಮರ್ಥನಾರುವನಿದ್ದು ಸೂರ್ಯಚಂದ್ರರನ್ನು ಆಳುವುದಕ್ಕೆ ಸಾಧ್ಯವಾಗುವುದಿಲ್ಲ ಅಂತಾದ್ರೆ ನಾವು ಹುಟ್ಟಿ ಏನು ಪ್ರಯೋಜನ? ಸಾಧಿಸಬೇಕೆನ್ನುವಂತಹ ಛಲ ನಮ್ಮಲ್ಲಿಯೂ ಇದೆ ತಾನೆ. ಕೇವಲ ಸೂರ್ಯಚಂದ್ರರನ್ನಷ್ಟೇ ಅಲ್ಲ, 3 ಲಾಕವನ್ನು ಆಳಬೇಕೆನ್ನುವಂತಹ ಬಯಕೆ ಇದೆ. ಸಾಮದಿಂದ ಕೇಳಿದರೆ ಸಿಗಲಾರದು. ಯುದ್ಧವೇ ನಡೆದು ಹೋದೀತು. ಏನು ನಿಮ್ಮ ಅಭಿಪ್ರಾಯ?
ಗಮಿಸ್ತೇನೆ ನಾಕದತ್ತ ಗಮಿಸದಿ
ಅವರು ಓಡಿದ ಮಾತ್ರಕ್ಕೆ ದೇವೇಂದ್ರನಿಗೆ ಸೋಲವಾಯಿತು ಎನ್ನುವ ಹಾಗೆ ಭಾವಿಸಬೇಡ. ಕೇಂದ್ರ ಬಿಂದುವಾಗಿ ಒಬ್ಬ ಯಜಮಾನನಾಗಿ ಕೈಯಲ್ಲಿ ಆಯುಧವನ್ನು ಧರಿಸಿ ನಿನ್ನ ಸಮಕ್ಷಮದಲ್ಲಿ ಕಾಣಿಸಿಕೊಂಡಿದ್ದೇನೆ. ಅರ್ಥವಾಯಿತು ನನಗೆ. ನನ್ನ ದ್ವಾರಪಾಲಕ ಒಂದು ವಿಚಾರವನ್ನು ಹೇಳಿದ, ಆದರೂ ಅದನ್ನು ನಾನು ಸತ್ಯ ಅಂತ ನಂಬುವುದಿಲ್ಲ. ಯಾಕೆಂದ್ರೆ ಈ ಸಮಯದಲ್ಲಿ ನಿನ್ನ ಚಲನ ವಲನಗಳನ್ನು ಗಮನಿಸಿದಾಗ ನೀನೊಬ್ಬ ಧೀರೋದಾತ ಅನ್ನೋದು ಸ್ಪಷ್ಟವಾಯಿತು. ಭೂಲೋಕದಲ್ಲಿ ಸಂಚರಿಸಿದವ ನೀನು ಸ್ಪಷ್ಟ ಅನ್ನೋದು ನಮಗೆ ಗೊತ್ತಾಗಿದೆ. ಎಲ್ಲಿ ನಿನ್ನ ಊರು, ಏನು ನಿನ್ನ ಹೆಸರು, ಇಲ್ಲಿಗೆ ಯಾಕೆ ಬಂದೆ, ನಮ್ಮಲ್ಲಿ ಏನು ದ್ವೇಷ? ಅದುವೇ ಹಗೆಯಾದ ಸಿದ್ಧಪದೆ ನಾಯಕತ್ವಕ್ಕೆ ಸಹಜವಾದಂತಹ ನ್ಯಾಯವನ್ನು ಒದಗಿಸುವುದಕ್ಕೆ ಕಾಲನೇಮಿಗಳನ್ನ ಯುದ್ಧಕ್ಕೆ ನಿಂತಿರುವೆ ಎನ್ನುವ ಹಾಗೆ ಭಾವಿಸುತ್ತಾರೆ. ದೈತ್ಯಪತಿಯಾದಂತಹ ಒಂದು ಕಾಲನೇಮಿ ಎನ್ನುವ ಹಾಗೆ ಕರೆಯುತ್ತಾರೆ. ಶೋಣಿತಾ ಪಟ್ಟಣದ ಅಧಿಕಾರಿಯೂ ಅವರು. ಅಜನಿಂದ ಅಜಯವಾದಂತಹ ಮರವನ್ನು ಪಡೆದಿರುವ ನಾನು ಮೂರು ಲೋಕಗಳಲ್ಲಿ ಯಾರಿಗೂ ಹೆದರುವ ಪ್ರಶ್ನೆಯೇ ಇಲ್ಲ. ನೀನಾಗಿ ಸ್ವರ್ಗ ಬೀಳಬೇಕು ಎನ್ನುವುದು ನನ್ನ ಅಪೇಕ್ಷೆ. ಏನು ಮಾಡ್ತೀನಿ? ದೇವಲೋಕದ ಪೀಠವನ್ನು ಏರಿದ್ದೇನೆ. ನೀವೆಲ್ಲ ಕುಳಿತುಕೊಳ್ಳುವುದಕ್ಕೆ ಯೋಗ್ಯರಲ್ಲ. ಒಂದು ಮನ್ಮಥರದವರೆಗೆ ನಾನೇ ಇರಬೇಕು. ಹಾಗಾಗಿ ಸಾರಿ ಹೇಳುತ್ತಾ ಇದ್ದೇನೆ, ಹಿಂದೆ ಹೋಗುವೆಯೋ ಪೆಟ್ಟು ತಿನ್ನುವೆ? ಈ ಹಿಂದೆ ನಡೆಸಿದಂತಹ ನಿನ್ನ ಯಾವುದೇ ಕುತಂತ್ರಗಳು ನನ್ನ ಮುಂದೆ ನಡೆಯಲಾರದು. ತ್ರೈಮೂರ್ತಿಗಳನ್ನು ನೀನು ಭಜಿಸಿರಬಹುದು, ಮೆಚ್ಚಿಸಿರಬಹುದು, ಆದರೆ ಕಾಲನೇಮಿಯ ಪರಾಕ್ರಮಕ್ಕೆ ಎಡೆ ಇಲ್ಲ. ಇದನ್ನು ತೋರಿಸಿಕೊಡುವುದಕ್ಕೆಂದೇ ಬಂದಿದ್ದೇನೆ. ನಿಲ್ಲು ಯುದ್ಧಕ್ಕೆ.
ಜಯಘೋಷದೊಂದಿಗೆ ನಾಟವನ್ನು ಪಡೆದುದರ ಪರಿಣಾಮ ಸಂತೋಷಾರ್ಥವಾಗುತ್ತದೆ. ಯಾವುದನ್ನು ನಾವು ಲಕ್ಷ್ಯವಾಗಿ ನಿರ್ಲಕ್ಷ್ಯವನ್ನು ವಹಿಸದೆ ಸಾಧಿಸಿದೆವು, ಇಲ್ಲಿಗೆ ಕಾಲನೇಮಿಯ ಸಾಧನೆ ಪೂರ್ಣಗೊಂಡಿದೆ ಅಂತ ಅರ್ಥ. ನನ್ನದ್ದಾದ ರಾಕ್ಷಸಾಜ್ಞೆ ಏನಿದೆಯೋ ಅದನ್ನು 3 ಲೋಕವು ಪಾಲಿಸಬೇಕಾಗಿದೆ. ಪಾಲಿಸತಕ್ಕದ್ದು ಯಾರು ಮಿತಿ ಮೀರಿ ನಡೆದು ವರ್ತಿಸುವರು ಅಂಥವರ ತಲೆಗಳನ್ನೇ ಕಡಿದು ಇಡಲಾಗುವುದು. ನಾನು ಹೇಳಿದಂತೆಯೇ ನಡೆಯಬೇಕು, ನಡೆಯತಕ್ಕದ್ದು. ಕಾಲವನ್ನು ಮಾಡಿ ಆಯಾಸ ಪಟ್ಟಿದ್ದೇವೆ, ವಿಶ್ರಾಂತಿ ಬೇಕು. ಬನ್ನಿ ಕಳರ ಭೀತಿಗೆ ಕಳವಳಗುಂಟು ಮನದಲ್ಲಿ, ಕಳರ ಭೀತಿಗೆ ಕಳವಳಗುಂಟು ಮನದಲ್ಲಿ, ಬಲವೈರಿನಿತು ನಿತ್ಯರ ಬಳಗದೊಡನೆ ಇನಿತಾಯ್ತೆ ಹಾಹಾ ಎಂದು ಅಳುತ್ತಾಲೆ ಸುರರೊಡನೆಂದ. ಏನಾಗಿ ಹೋಯಿತು, ಏನಾಗಿ ಹೋಯಿತು? ಇಲ್ಲವಪ್ಪ, ಒಳ್ಳೆಯವರಿಗೆ ಅವಕಾಶ ಇಲ್ಲ ಇರುವುದಕ್ಕೆ. ದುಷ್ಟ ಪ್ರವೃತ್ತಿಯನ್ನೇ ಅಂಗೀಕರಿಸಿಕೊಂಡು ಈ ಸಮಯದಲ್ಲಿ ಶೋಣಿತಾಪುರವನ್ನೇ ಕಾರ್ಯಕ್ಷೇತ್ರವನ್ನಾಗಿಸಿ ಮೆರೆಯುವಂತಹ ಕಾಲನೇಮಿ ನಮ್ಮನ್ನೇ ಘೋರವಾದಂತಹ ಹೋರಾಟವನ್ನು ಮಾಡಿ ನಮ್ಮನ್ನೆಲ್ಲ ಸೋಲಿಸಿದ್ದಾನೆ. ದಿಕ್ಕು ದೆಸೆ ಇಲ್ಲದೆ ಕಾಡೋ ಮೇಡೋ ಗುಡ್ಡಗಳಲ್ಲೂ ಅಲೆಯುವಂತಹ ಸ್ಥಿತಿ ನಮ್ಮ ಪಾಲಿಗೆ ಸ್ಥಿತವಾಗಿದೆ. ಏನು ಮಾಡೋಣ, ಏನು ಮಾಡೋಣ? ಸರಿ ಸರಿ, ಕೊಟ್ಟವರು 3 ಮೂರ್ತಿಗಳಿಲ್ವೇ? ಹಾಗಿದ್ರೆ ಮರಳಿ ಕೊಡುವಂತಹ ಸಾಮರ್ಥ್ಯ ಇರುವುದು ಒಬ್ಬನಿಗೆ ಮಾತ್ರ, ಆ ಪಾಲನಾಧಿಕಾರಿಯಾದಂತಹ ಶ್ರೀಮನ್ನಾರಾಯಣನಿಗೆ. ಹಾಗಾಗಿ ದೇವತೆಗಳನ್ನೆಲ್ಲ ಜೊತೆಯಾಗಿರಿಸಿಕೊಂಡು ನೇರವಾಗಿ ಅವನ ಭಜನೆಯನ್ನು ಮಾಡುತ್ತಾ ವೈಕುಂಠಧಾಮವನ್ನು ಸೇರ್ತೇನೆ. ಜಯ 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 ಜಯ. ಇತ್ತವಾಸು ಕಿಶಯನಾಗಿ ಹಯ ಇತ್ತವಾಸು ಕಿಶಯನಾಗಿ ಚಿತ್ತ ಜಯನು ಕಡಲ ಸುದೆಯು ಮತ್ತೆ ಸುತ ಪಾದವನು ಸತ್ತ ಸತ್ತು ಮೇರೆದ ಬಹಳ ಆದಿಯಿಂದಲೇ ನೆನಪಿಸಬೇಕಾದಂತಹ ನಾರಾಯಣ ಶಬ್ದ ಅದೀಗ ನೆನಪಾಗುವುದು. ಬಹಳ ಆದಿಯ ನಾರಾಯಣನದ್ದು. ಕಾಲ ಬೆರಳನ್ನು ಬಾಯಲ್ಲಿರಿಸಿ ವಟಪತ್ರದ ಮೇಲೆ ಗಾಢವಾದಂತಹ ನಿದ್ರೆಯಿಂದಿರದೆ ಯೋಗ ನಿದ್ರೆಯಲ್ಲಿರುವಂತಹ ಕಾಲದಲ್ಲಿ ನಮ್ಮ ವ್ಯವಹಾರ ಆರಂಭ ಆಯಿತು. ಪಾಲನೆ ಎನ್ನುವಂತಹ ಮಹತ್ತರವಾದ ಕಜ್ಜವನ್ನು ನಮ್ಮ ತಾಯಿ ನಮಗೆ ಒದಗಿಸಿದ ಕಾಲದಲ್ಲಿ ವಿನೀತ ಭಾವದಿಂದ ಅದನ್ನು ಸ್ವೀಕರಿಸಿದ್ದು ಹೌದು. ಆದ್ರೆ ಮಾಡುವಲ್ಲಿ ಕೆಲವೊಮ್ಮೆ ಎಡವಟ್ಟಾಗ ನಮ್ಮನ್ನು ತಡವರಿಸಿ ತೀಡಿ ತಿದ್ದಿ ಮತ್ತೆ ಮುಂದುವರಿಸಿದಂತಹ ಕಾಲಘಟ್ಟವೂ ಉಂಟು. ಸ್ಥಿತಿ ಸ್ಥಾಪನೆ ಅಂತ ಹೇಳಿದ್ರೆ ಅಷ್ಟು ಸುಲಭದ ಕೆಲಸವಲ್ಲ. ಸೃಷ್ಟಿಯಿಂದ ಲಯದ ಮಧ್ಯದಲ್ಲಿರಬಹುದಾದಂತಹ ಸ್ಥಿತಿಯನ್ನು ವ್ಯತ್ಯಸ್ತವಾಗದಂತೆ ವ್ಯಾಪಕ ಸ್ವರೂಪಿಯಾದಂತಹ ನಾನು ಸಾತ್ವಿಕ ಗುಣಭರಿತನಾಗಿ ಸತ್ವೋಪೇತನಾಗಿ ಮುಂದುವರಿಸಬೇಕಾದಂತಹ ಕಾಲಘಟ್ಟ ಉಂಟು. ಕೆಲವುದನ್ನೆಲ್ಲ ನಾವು ಎಷ್ಟು ಸಲ ಕಿತ್ತರೂ
ಮತ್ತೆ ಮತ್ತೆ ಮೊಳಕೆ ಹಿಡಿಯುತ್ತವೆ ಅವುಗಳು. ಆಗ ಏನು ಮಾಡಬೇಕು? ಕಡಿದಿನ ಸಾಲದು, ಗುಡ ಸಮೇತವಾಗಿ ಅದನ್ನು ಅಗೆದು ಅದರಲ್ಲಿರುವಂತಹ ಕಾಂಡವನ್ನು ತೆಗೆದು ಬೆಂಕಿಯಲ್ಲಿ ಹೋಮಿಸಿ ಅದನ್ನು ಭಸ್ಮ ರೂಪಕ್ಕೆ ತಿರುಗಿಸಿ ಅದನ್ನು ನೀರಲ್ಲಿ ಬಿಟ್ಟರೆ ಮಾತ್ರ ಮತ್ತೊಮ್ಮೆ ಹುಟ್ಟಿ ಬರುವುದಿಲ್ಲ ಅಂತ ಲೆಕ್ಕ. ಅಂತಹ ಕೆಟ್ಟವರನ್ನೆಲ್ಲ ಕಂಡು ಈಗಾಗಲೇ ಬಹಳಷ್ಟು ಅನುಭವವನ್ನು ನಾನು ಹೊಂದಿದವ. ಯೋಚಿಸ್ತಾ ಇದ್ದಂತೆ ಕಡಲ ಆಬದಿಯಿಂದ ಯಾರೋ ನನ್ನನ್ನು ನುತಿಸಿದ ಹಾಗೆ ಕೇಳುತ್ತಾ ಉಂಟು. ಅವರಲ್ಲಿಗೆ ನಮ್ಮ ಗರುಡನನ್ನೇ ಕಳುಹಿಕೊಟ್ಟಿದ್ದೇನೆ. ಅವರನ್ನೆಲ್ಲ ಏರಿಸಿಕೊಂಡು ಇಲ್ಲಿಯವರೆಗೆ ಬಾ ಅಂತ ಗರುಡನಿಗೆ ಅಪ್ಪಣೆ ಕೊಟ್ಟಿದ್ದೇನೆ. ಬರ್ಲಿ ನೋಡೋಣ. ಏನು ಬಂದೈ ಸೂರಪ ಏನು ಬಂದೆ ಸುರಪದಿಲ್ಲಯ ಆನಂದ ಸಿರಿಕಂತಿದೆ ಎಲ್ಲೋಳೆಂತ ಹರಿಯುವುದಾನೆ ಇಂದ್ರ ತ್ರಿಂಶತ್ಕೋಟಿ ದೇವತೆಗಳನ್ನೆಲ್ಲ ಸೇರಿಸಿಕೊಂಡು ಬ್ರಹ್ಮನನ್ನೇ ಮುಂದಿರಿಸಿ ಬಾಲಾಬ್ದಿಯ ತಡೆಯಲ್ಲಿ ನುತಿಸುತ್ತಿರುವಂತಹ ನಿನ್ನನ್ನು ಗರುಡನ ಮೂಲಕವಾಗಿ ನೇರ ವೈಕುಂಠದ ಕಡೆಗೆ ತರಿಸಿದ್ದೇನೆ. ನಿನ್ನಾನನವನ್ನು ನೋಡಿದೆ ಅಂತಾದ್ರೆ ಸಜ್ಜನರಿಗೆ ಬೇಕಾದಂತಹ ಸ್ಥಿತಿ ಇದಲ್ಲ ಅಂತ ನನಗೆ ಅರ್ಥ ಆಗ್ತದೆ. ಲೋಕದ ಹಿತವನ್ನು ಭಾವಿಸಿ ಪರರ ಯೋಗಕ್ಷೇಮಗಳನ್ನು ವಿಚಾರಿಸುತ್ತಾ ತನ್ನ ಕರ್ತವ್ಯವೇ ಧರ್ಮದ ನಿಮಿತ್ತ ಎನ್ನುವಂತಹ ಕಾಯಕವನ್ನು ಯಾವನು ಎತ್ತಿಕೊಳ್ತಾನೋ ಅಂಥವನಿಗಿರಬೇಕಾದಂತಹ ಮುಖ ಇದಲ್ಲ. ಬಹಳ ನೊಂದಿದ್ದೀಯ, ಬಹಳ ಬೆಂದಿದ್ದೀಯ, ಸೋತ ಹೋಗಿದೆ, ಸೊರಗಿದ ಹೋಗಿದೆ, ಕಪ್ಪಿಟ್ಟು ಹೋಗಿದೆ ನಿನ್ನ ಮುಖ. ಶತಮಖಗಳನ್ನು ಮಾಡುವುದರ ಮೂಲಕವಾಗಿ ಮುಖದ ಕಾಂತಿಯನ್ನು ಹೆಚ್ಚಿಸಿಕೊಂಡಿರುವಂತಹ ನೀನು ಯಾಕಪ್ಪ ಸೊರಗಿದ್ದಿ? ಇಲ್ಲಿಯವರೆಗೆ ಬಂದರೂ ನಿನ್ನ ದುಃಖ ನಿವಾರಣೆಯಾಗಲಿಲ್ವೇ? ಶಾಂತಿಯ ಧಾಮವಾದಂತಹ ವೈಕುಂಠದಲ್ಲಿ ಯಾವುದೇ ಕುಂಠತೆಗೆ ಅವಕಾಶ ಇಲ್ಲ. ಹಾಗಿದ್ದರೂ ನೀನು ದುಃಖಕ್ಕೆ ಈಡಾಗಿದ್ದಿ ಅಂತಾದ್ರೆ ಯಾವುದೋ ಒಂದು ಬಲವತ್ತರವಾದಂತಹ ಕಷ್ಟ ನಿನ್ನನ್ನು ಅಡಸಿ ನಿಂತಿದೆ ಎನ್ನುವುದರಲ್ಲಿ ಸಂದೇಹ ಇಲ್ಲ, ಸಂಶಯ ಇಲ್ಲ. ಇದೋ ನಿನ್ನನ್ನು ಬರಸೆಳೆದಿದ್ದೇನೆ, ಬಿಗಿದಪ್ಪಿದ್ದೇನೆ. ನಿನ್ನ ಕಷ್ಟವನ್ನು ನನ್ನಲ್ಲಿ ಹೇಳು, ಇತ್ತರವರಾಗಿ ನಾನು ಪರಿಹರಿಸ್ತೇನೆ. ಯಾಕೆ ಹೀಗೆ ಹೇಳು? ಬೇಳುವುದೇನಯ್ಯ ಕಳಕಾಲ ನೇಮಿ ಬೇಳುವುದೇನಯ್ಯ ಕಳಕಾಲ ನೇಮಿ ಛಲಬಲ ಛಲ ಬಲದೊಳು ಸಾಟಿ ಇಲ್ಲ ಸುಪ್ರೇಮಿ ಬಲದಿಂದ ವಶವನಗೈದು ಬಲದಿಂದ ನಾಕವ ವಶವನಗೈದು ಅಳುತ್ತಲಿ ಬೇಳುವದೇನಯ್ಯ ಕಳಕಾಲ ದೇವಿ
ಅನ್ನುವಂತಹ ಮನೋಭಾವನೆಯನ್ನು ಇರಿಸಿ ನೀನು ಕಾಲವನ್ನು ಕಳೆದೇ ಎಂದಾದ್ರೆ ನಮ್ಮ ಕೃಪಾದೃಷ್ಟಿ ನಿನ್ನ ಮೇಲೆ ಇರ್ತದೆ ಎನ್ನುವ ಹಾಗೆ ನೀನೇ ಹೇಳಿದ್ದಿ. ನಾವು ಅದರಲ್ಲಿ ತಪ್ಪಲಿಲ್ಲ ಸ್ವಾಮಿ. ಮತ್ತೆ ಆದ್ರೆ ಈಗ ನನಗೆ ಅರ್ಥವಾಗುತ್ತಾ ಉಂಟು, ಈ ಲೋಕದಲ್ಲಿ ಒಳ್ಳೆಯವರಿಗೆ ಅವಕಾಶ ಇಲ್ಲ ತಂದೆ. ಯಾಕೆ ಯಾಕೆ? ದೇವಲೋಕದಲ್ಲಿ ಮೆರೆಯುತ್ತಿರುವಂತಹ ಕಾಲಕ್ಕೆ ದುಷ್ಟನಾದಂತಹ ಅನ್ಯಾಯಗಾರನಾದಂತಹ ಕಾಲನೇಮಿ ದಾಳಿಯನ್ನು ಮಾಡಿದ. ಶೋಣಿತಾಪುರದವ? ನಿಜ ಸ್ವಾಮಿ. ದೇವತೆಗಳನ್ನು ಕೂಡಿಕೊಂಡು ಘೋರವಾದಂತಹ ಸಂಗ್ರಾಮವನ್ನು ಮಾಡಿದ ದೇವಲೋಕವನ್ನು ಉಳಿಸಿಕೊಳ್ಳುವುದಕ್ಕೆ ಬೇಕಾಗಿದೆ. ಪರಿಣಾಮ ನಮ್ಮ ಬಲ ಸಾಕಾಗ್ಲಿಲ್ಲ. ಏನಾಯ್ತು? ಅವನ ಛಲದ ಬಲದ ಮುಂದೆ ನಮ್ಮ ಬಲ ನಿಷ್ಪ್ರಯೋಜಕವಾಗಿ ಹೋಯಿತು ಸ್ವಾಮಿ. ಆದ್ದರಿಂದಲೇ ಸೋಲನ್ನು ಕಂಡಂತಹ ನಾವುಗಳು ಎಲ್ಲರೂ ಒಂದಾಗಿ ಅಳುತ್ತಾ ನಿನ್ನ ಧಾಮವನ್ನು ಸೇರಿದ್ದೇವೆ. ನೀನಲ್ಲದೆ ಬೇರೆ ಗತಿ ಇಲ್ಲ. ಕಾಪಾಡಬೇಕು, ಕಾಪಾಡಬೇಕು. ನಿನಗೆ ಬದುಕಿಲ್ಲ ಅಂತ ಒಬ್ಬ ರಕ್ಕಸ ಮಾಡಿದ ಎನ್ನುವುದರಿಂದ ನಿನ್ನ ಮನಸ್ಸು ಖಿನ್ನಗೊಂಡಿದೆ. ಹಾಗಾದ್ರೆ ಸಜ್ಜನರಿಗೆ ಯಾಕೆ ಹೀಗೆ ಆಗ್ತಾ ಉಂಟು? ದುರ್ಜನರ ಪ್ರಭಾವ ನಮ್ಮನ್ನು ಮುತ್ತುವಲ್ಲಿ, ನಮ್ಮನ್ನು ಶಿಕ್ಷಿಸುವಲ್ಲಿ ಯಾಕೆ ಪ್ರಾಮುಖ್ಯವಾಗಿದೆ ಎನ್ನುವುದು ನಿನಗೆ ಅಂತಲ್ಲ, ನಿನ್ನ ಜಾಗದಲ್ಲಿರುವ ಮತ್ತೊಬ್ಬನಿಗಾದರೂ ಸಮಸ್ಯೆ ಹೀಗೆ ಕಾಡುವುದು ಸ್ವಾಭಾವಿಕ. ನನಗೆ ಸೋಲಾಯಿತು ಅಂತ ಬೇಸರ ಅಲ್ಲ ಸ್ವಾಮಿ. ಅವ ಗೆದ್ದನಲ್ಲ. ಅವ ಗೆದ್ದು ನಾಳಿನ ದಿವಸ ದೇವಲೋಕದ ಧರ್ಮಪೀಠದಲ್ಲಿ ಧರ್ಮಾಧಿಕಾರಿಯಾಗಿ ಮೆರೆಯುವುದಕ್ಕುಂಟೆ. ಅವ ಅನ್ಯಾಯವನ್ನೇ ಅಧರ್ಮವನ್ನೇ ಮಾಡುತ್ತಾ ಮುಂದುವರಿದ ಎಂದಾದ್ರೆ ಲೋಕದಲ್ಲಿ ಸಾಮಾನ್ಯರ ಸ್ಥಿತಿ ಹೇಗೆ ತಂದೆ? ನಿನಗಿಂತ ಮೊದಲು ನಾನು ಅದನ್ನು ಆಲೋಚಿಸಬೇಕು. ನಿನಗೆ ಕೊಟ್ಟಿರುವಂತಹ ಅಧಿಕಾರವನ್ನು ಕೀಳುವುದಕ್ಕೆ ಅವನಿಗೆ ಹೇಗೆ ಹಕ್ಕು ಬರ್ತದೆ? ನಿಜ ಸ್ವಾಮಿ. ಶತಮಕಗಳನ್ನು ಮಾಡಿದವ ಪುಣ್ಯ ಶರೀರಿಯಾಗಿ ದೇವಲೋಕದಲ್ಲಿ ಕೃತಭಾಗವನ್ನು ಅನುಭವಿಸುವುದಕ್ಕೆ ಇರಬೇಕು. ಈ ನಿಯತಿಗೆ ಅವ ಒಳಪಟ್ಟವನೇ. ಇತ್ಯಾದಿ ಇತ್ಯಾದಿ ವಿಚಾರಗಳನ್ನೆಲ್ಲ ವಿಮರ್ಶೆಗೆ ತೆಕ್ಕೊಂಡಾಗ ಅವ ಬದುಕುವುದಕ್ಕೆ ಅರ್ಹತೆಯನ್ನು ಕಳ್ಕೊಂಡವ ಎನ್ನುವುದು ಶ್ರುತ ಸತ್ಯ. ಇನ್ನೂ ಒಂದಿದೆ ಇಂದ್ರ. ಏನು ಸ್ವಾಮಿ? ಕೆಲವು ಸಲ ಧರ್ಮಾತ್ಮರಿಗೆ ಕೇಡು ಬಂದು ಬಿಡುತ್ತದೆ. ಅಧರ್ಮಿಗಳ ಒಂದು ರೀತಿಯದ್ದಾದಂತಹ ಪ್ರಭಾವದಿಂದ ಜೋರಾಗಿ ಮಳೆ ಬರ್ತದೆ, ಹೊಳೆ ಹುಚ್ಚು ಹೊಳೆಯಾಗಿ ಹರಿದು ಬಿಡುತ್ತದೆ. ಆಗ ಬದಿಯಲ್ಲಿರುವಂತಹ ಕೆಲವು ಕೃಷಿಗಳು ನಾಶವಾಗುತ್ತದೆ. ಅಯ್ಯೋ, ನೀರು ಕೃಷಿಯನ್ನು ಉಳಿಸುವುದಕ್ಕೆ ಇರುವಂತದ್ದು, ಹುಚ್ಚು ಹೊಳೆಯೇ ನಮ್ಮನ್ನೆಲ್ಲ ಕೊಚ್ಚಿಕೊಂಡು ಹೋಯಿತಲ್ಲ, ಏನು ಮಾಡೋಣ? ಪ್ರಕೃತಿಗೆ ವಿರುದ್ಧವಾದಂತಹ ಕ್ರಿಯೆಗಳು ಘಟಿಸಿದಾಗ ಸಾಮಾನ್ಯವಾದದ್ದೆಲ್ಲ ಶಿಕ್ಷೆಯನ್ನು ಅನುಭವಿಸಬೇಕಾಗಿ. ಬೆಳಕು ಕಳೆದ ಮೇಲೆ ಕತ್ತಲು ಬರಲೇಬೇಕು. ಬೆಳಕುಂಟು ಅಂತಾದ್ರೆ ಕತ್ತಲೆ ಇಲ್ಲ. ಕತ್ತಲೆಯನ್ನು ದೂರೀಕರಿಸುವುದಕ್ಕೆ ಬರುವಂತದ್ದು ಬೆಳಕೆ. ಹಾಗಾದರೆ ಪ್ರಪಂಚದಲ್ಲಿ ಆತ್ಯಂತಿಕವಾಗಿ ನಿಲ್ಲುವುದು ಸತ್ಯವೆನ್ನುವ ಬೆಳಕು. ಕೆಲವು ಸಲ ನಮ್ಮಿಂದ ಮರೆಯಾಗಿ ಬಿಡುತ್ತದೆ, ಮೋಡ ಬರ್ತದೆ, ಅಥವಾ ವಿಕಾರವಾದಂತಹ ಒಂದೊಂದು ಪ್ರಕೃತಿಯ ವಿಕೋಪಗಳಿಗೆ ಒಳಗಾಗಿ ಹೊಂದಬೇಕಾದ ಸಮಯದಲ್ಲಿ ನಾವು ಹೊಂದಿಬಿಡುವುದಿಲ್ಲ. ನೀ ಚಿಂತಿಸಬೇಡ, ಸರಿಯಾಗಿ ನನ್ನಲ್ಲಿಗೆ ಬಂದಿದ್ದೀಯ. ಕೊಡಬೇಕಾದಂತಹ ವಿಷಯವನ್ನು ದೂರಾಗಿ ನನ್ನಲ್ಲಿ ಹೇಳಿದ್ದೀಯ. ಸನ್ನಿಧಾನಕ್ಕೆ ಮುಟ್ಟಿದ ಮೇಲೆ ನಿನಗೆ ಯಾವ ತಾಪವೂ ಇಲ್ಲ, ಯಾವ ಪಾಪವೂ ಇಲ್ಲ. ಈಗ ನನಗೊಂದು ಆತ್ಮಸ್ಥೈರ್ಯ ತುಂಬಿದೆ. ಹೌದಲ್ಲ? ಯಾಕೆಂದ್ರೆ ಉಳಿದವರ ಬಳಿಗೆ ಹೋದ್ರೆ ಏನು ಪ್ರಯೋಜನ ಆಗಲಿಕ್ಕಿಲ್ಲ. ನಮಗೆ ಜಯ, ನಮ್ಮ ಜೀವನದಲ್ಲಿ ಪ್ರಕಾಶ ಒದಗಿ ಬರಬೇಕಾ, ಇದು ನಿನ್ನ ಬಳಿಗೆ ಬರಬೇಕು. ನೀನೇನು ಯೋಚನೆ ಮಾಡಬೇಡ, ನಾನಿದ್ದೇನೆ. ಇಷ್ಟಕ್ಕೂ ಧರ್ಮದ ಗತಿಯಿಂದ, ಸತ್ಯದ ಹತಿಯಿಂದ ಈಗಾಗಲೇ ಅವ ಹತನಾಗಿದ್ದಾನೆ.
ಯಾಕೆ ಬಲ್ಲಯ್ಯ? ಯಾಕೆ ಸ್ವಾಮಿ? ಬ್ರಹ್ಮದೇವ ಅವನಿಗೊಂದು ವರ ಕೊಟ್ಟಿದ್ದಾನೆ. ಸತ್ಯವನ್ನು ಮೀರಿದಲ್ಲಿಗೆ, ಧರ್ಮವನ್ನು ನೀನು ಮರೆತಲ್ಲಿಗೆ, ಅಧರ್ಮವನ್ನು ನೀನು ಆಚರಿಸಿದಲ್ಲಿಗೆ ನಿನಗೆ ಕೊನೆಗಾಲ ಬಂದೀತು ಅಂತ. ಹಾಗಾದ್ರೆ ತನ್ನದ್ದಾದಂತಹ ಕಾಲವನ್ನು ಸ್ಥಾಯಿ ಮಾಡಬೇಕು ಎನ್ನುವ ಭಾವ ಅವನಿಗೆ ಇರ್ತಿದ್ರೆ ಧರ್ಮಾತ್ಮರಾದಂತಹ ನಿಮ್ಮ ಮೇಲೆ ದಾಳಿ ಮಾಡ್ತಿರ್ಲಿಲ್ಲ, ಸತ್ಯದ ತಲೆಯನ್ನು ಮೆಟ್ಟಿ ಕುಣಿಯುತ್ತಿರ್ಲಿಲ್ಲ. ನನ್ನಲ್ಲಿಗೆ ದೂರ ಬಂತು ಅಂತಾದ್ರೆ ಅವನಿಗೆ ಹೋಗುವ ಕಾಲ ಬಂದಿದೆ ಅಂತ ಅರ್ಥ. ನೀವೆಲ್ಲ ಸದ್ಧರ್ಮಾಚಾರಿಗಳು ದೇವಲೋಕವನ್ನು ಸೇರಿ ಅಲ್ಲಿರುವಂತಹ ಕಲನನ್ನು ಆದಷ್ಟು ಬೇಗನೆ ನಾನು ನಿವಾರಿಸ್ತೇನೆ. ಅಲ್ಲ, ನಿಮಗೆಲ್ಲ ಹೆದರಿಕೆ ಆಗ್ತದೆ ಅಂತ ಇದ್ರೆ ನನ್ನ ದೇಶದ ಪರಿಚಯ ಇಲ್ಲದವರು ಯಾರು ಇಲ್ಲ ತಂದೆ. ಅವನ ಆಳುಗಳು ಕಂಡಲ್ಲಿ ಕುಡಿಯುತ್ತಾರೆ ಸ್ವಾಮಿ. ನಮಗೀಗ ಹೋಗುವುದಕ್ಕೆ ದಿಕ್ಕಿಲ್ಲ. ನೀನು ಹೆದರಬೇಡ. ನೀನು ಹೀಗೇ ಇರು. ಇದನ್ನು ಸ್ವಲ್ಪ ಕಳಚಬೇಕಾದ್ರೆ ವಿಶ್ರಾಂತಿ ಅನುಭವಿ. ಸ್ವರ್ಗದ ಸ್ಥಾನ ತೆರವಾದಾಗ ನಿನಗೆ ಮುಕ್ತವಾಗಿ ಸಿಗ್ತದೆ ಅಂತ ಆಗೋದು ನಾನೇ ಕರೀತೇನೆ. ಆಮೇಲೆ ಏರುವಂತೆ ಸುರಮನಗಳು ಹೋದ ಹರಿಯು ಹೆಸರನ್ನು ಹೊಂದಿದವರಲ್ಲಿ ಇರುವುದು ಸ್ವಾಭಾವಿಕವೇ. ಆದರೆ ತನ್ನ ವ್ಯಾಪ್ತಿಯನ್ನು ವಿಸ್ತರಿಸುವಲ್ಲಿ ಅನ್ಯರಿಗೆ ನೋವಾಗ್ತದೆಯೇ? ಮತ್ತೊಬ್ಬರದ್ದಾದಂತಹ ಅಧಿಕಾರವನ್ನು ನಾನು ಕಸಿದುಕೊಳ್ಳುವುದಕ್ಕೆ ಸಮರ್ಥನೆ, ಇನ್ನೊಬ್ಬರಿಗೆ ನೋವು ಕೊಟ್ಟಲ್ಲಿ ನನ್ನ ಜೀವನ ಸೌಖ್ಯತೆಯನ್ನು ಹೊಂದುತ್ತದೆಯೇ? ಇತ್ಯಾದಿ ವಿಭಾಗಗಳನ್ನು ಒಬ್ಬ ಜೀವನಾದವ ಯೋಚಿಸಬೇಕು. ನಮ್ಮ ಮನೆಯಲ್ಲಿ ಬೇಕಾದಂತಹ ಪರಿಕರಗಳುಂಟು. ರಾತ್ರಿ ಹೊತ್ತು ನನಗೆ ನಿದ್ದೆಯೂ ಬರುವುದಿಲ್ಲ. ನಾನು ಹೇಗೆ ಬೇಕಾದರೂ ಬಡೀತೇನೆ ಅಂತ ಹೇಳಿದ್ರೆ ನೆರೆಹೊರೆಯವರು ಇವರ ಮನೆ ಒಕ್ಕಲು ತೆಗಿತಾರೆ. ಯಾಕೆ ಗೊತ್ತುಂಟಾ? ಅವರಿಗೆ ಬದುಕಬೇಕಲ್ಲ. ಹಾಗಾದರೆ ನಮ್ಮದ್ದೇ ಆದರೂ ನಾವು ಅದನ್ನು ವಿನಿಯೋಗಿಸುವಲ್ಲಿ ಪರರ ಯೋಗಕ್ಷೇಮವನ್ನು ವಿಚಾರಿಸಿಕೊಳ್ಬೇಕು. ನಮ್ಮ ಮನೆಯ ಕಸವನ್ನಾದರೂ ತೆಗೆದು ಇದ್ದಲ್ಲಿ ಬಿಸಾಡುವುದಲ್ಲ. ಯಾಕೆ? ಪರರಿಗೆ ಉಪದ್ರ ಆಗ್ತದೆ. ಅದರಿಂದ ಇದು ನ್ಯಾಯ ಲೋಕದಲ್ಲಿ ಸರ್ವತ್ರವಾದದ್ದು. ನಿನ್ನದಾಗಿರುವಂತಹ ಆಶಯ ಗರಿ ಎಲ್ಲಿವರೆಗೆ ಮುಟ್ಟಿತು? ದೇವಲೋಕದಲ್ಲಿದ್ದಂತಹ ದೇವತೆಗಳನ್ನು ಸ್ಥಾನಭ್ರಷ್ಟರನ್ನಾಗಿಸಿದೆ. ನಿನಗೆ ಹೇಗೆ ಬಂತಹ ಬಲ ಕೇಳಿದ್ರೆ ಬ್ರಹ್ಮದೇವನಿಂದ ಪಡೆದಿರುವಂತಹ ವರಪ್ರಭಾವ. ವರವನ್ನು ನೀನು ಸದ್ವಿನಿಯೋಗ ಮಾಡಿಕೊಂಡೆಯೋ? ದೇವರನ್ನು ಕಾಣುವುದು ನಮ್ಮ ಜೀವನದಲ್ಲಿರುವಂತಹ ಪಾಪವನ್ನು ತೊಳೆಯುವುದಕ್ಕೆ, ದೋಷವನ್ನು ಹೋಗಲಾಡಿಸುವುದಕ್ಕೆ, ಪುಣ್ಯವನ್ನು ಕೈ ಸೇರಿಸಿಕೊಳ್ಳುವುದಕ್ಕೆ. ಅಂಥದ್ದನ್ನು ನೀನು ಮಾಡಲಿಲ್ಲ. ಅನ್ಯಾಯ ಮಾರ್ಗಾವಲಂಬಿಯಾದೆ. ಸಜ್ಜನರು, ಸುಹೃದರು, ಸುಮನಸರು ಅಂತ ಯಾರಿದ್ದಾರೋ ಅಂತವರ ಸ್ಥಾನಮಾನವನ್ನು ನಿನ್ನ ಅಧಿಕಾರದ ಬಲದಿಂದ, ನಿನ್ನದಾದಂತಹ ಕಾಯದ ಬಲದಿಂದ, ನಿನ್ನದಾದಂತಹ ವರದ ಪ್ರಭಾವದಿಂದ ಕಿತ್ತು ತೆಗೆಯುವುದಕ್ಕೆ ಪ್ರಾರಂಭಿಸಿದೆ.
ಕಾಲನೇಮಿ, ಕಾಲವನ್ನು ನೇಮಿಸುವುದಕ್ಕೆ ನೀನು ಶಕ್ತನಲ್ಲ. ಕಾಲವನ್ನು ನೇಮಿಸುವುದಕ್ಕೆ ನೀನು ಹೊರಟೆ ಅಂತಾದ್ರೆ ಕೋಣವಾಹನರಾದಂತಹ ಕಾಲನೇ ನಿನ್ನ ಕೊರಳಿಗೆ ಉರುಳನ್ನು ಬಿಗಿದು ಎಳೆಯಬೇಕಾದಂತಹ ಪ್ರಸಂಗ ಬರ್ತದೆ. ಅಷ್ಟು ಸುಲಭ ಇಲ್ಲ. ಆದ್ದರಿಂದ ಹೇಳ್ತೇನೆ, ಸ್ವರ್ಗವನ್ನು ಒಪ್ಪಿಸು, ದೇವತೆಗಳಿಗೆ ಶರಣಾಗತರಾಗು, ಅವರಿಗೆ ನಾನು ಉಪದ್ರ ಕೊಡುವುದಿಲ್ಲ ಅಂತ ನನಗೆ ಮಾತು ಕೊಡು, ನಿನ್ನ ಪ್ರಾಣ ಬಿಡ್ತೇನೆ. ನಾನು ದೇವತೆಗಳಲ್ಲಿ ಹೋರಾಟ ಮಾಡಿದ್ದು ಹೌದು, ಹಾಗೆಂದು ಅವರನ್ನು ಹೊರ ಹಾಕಲಿಲ್ಲ. ನನ್ನಿಂದ ಕೈ ತಪ್ಪಿಸಿಕೊಂಡು ಅವರೇ ಓಡಿ ಹೋದರು. ಸಿಕ್ತಿದ್ರೆ ಏನ್ ಮಾಡ್ತಿದ್ದೆ? ಬದುಕುವುದಕ್ಕೆ ಅವಕಾಶ ಇಲ್ಲದ ಹಾಗೆ ನಾನೇನು ಮಾಡ್ತಿರ್ಲಿಲ್ಲ. ನನ್ನ ಹೆಸರು ಹೇಳಿ, ನನ್ನ ಅಡಿಯಾಳಾಗಿ ಬದುಕಲಿ, ನನ್ನ ಅಜ್ಜಿಯಂತೆ ನಡೆದುಕೊಳ್ಳಲಿ. ನೋಡು ಕಾಲನೇಮಿ, ಏನು ಲೋಕದಲ್ಲಿ ದೇವತೆಗಳೆಲ್ಲ ಯಾರ ಹೆಸರು ಹೇಳ್ತಾರೆ ಗೊತ್ತುಂಟ? ಯಾರ ಹೆಸರು? ಹರಿನಾರಾಯಣ 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 ಅಂತ ಹೇಳ್ತಾರೆ. ಇನ್ನು ನಿನ್ನ ಹೆಸರು ಹೇಳಲಿಕ್ಕೆ ಆಗುದಿಲ್ಲ. ಅವರು ಕಲಿತ ಪಾಠ ಅದು. ಅದರ ಎಡೆಯಲ್ಲಿ ಕಾಲನೇಮಿಯ ಹೆಸರನ್ನು ಸೇರಿಸಬೇಕು ಅಂತ ನಾನು ಹೇಳ್ತಿದ್ದೆ ಅವರಲ್ಲಿ. ಅದಕ್ಕೂ ಅವಕಾಶ ಕೊಟ್ಟಿಲ್ಲ, ಅವರು ಹೊರಟು ಹೋದರು. ಹೋದವರನ್ನು ತಡೆಯಬಾರದು ಅಂತ ನಿರ್ಧಾರಕ್ಕೆ ಬಂದೆ. ಗೊತ್ತಾಯ್ತು ನನಗೆ ನೀನು ಬರುವಾಗಲೇ, ನಿನ್ನ ಹಿಂದೆ ದೇವತೆಗಳ ಕೈವಾಡ ಇದೆ, ಅವರ ನಿರೂಪಣೆಯಂತೆಯೇ ನೀನು ಇಲ್ಲಿಗೆ ಬಂದಿದ್ದಿ ಅಂತ ಆ ಅರ್ಥವಾಯಿತು. ವಾಕ್ಯ ಪೂರ್ತಿ ತಪ್ಪಲ್ಲ, ಆದ್ರೆ ಬಹಳಷ್ಟು ಸರಿಯಲ್ಲ. ಯಾಕೆ ಸರಿಯಲ್ಲ? ದೇವತೆಗಳ ಕೈವಾಡ ನನ್ನ ಬರುವಿಕೆಯಲ್ಲಿ ಇರುವುದಲ್ಲ, ಮತ್ತೆ ದೇವತೆಗಳೇ ನನ್ನ ಕೈ. ಅದು ಅರ್ಥ. ದೇವತೆಗಳೇ ನನ್ನ ಕೈ. ಓಹೋ, ಹಾಗೆ. ದೇವತೆಗಳ ಮೂಲಕವಾಗಿಯೇ ನಾನು ಧರ್ಮ ಪ್ರಚುರವಾದಂತಹ ಕಾರ್ಯವನ್ನು ನಡೆಸ್ತೇನೆ. ದೇವತೆಗಳ ಮೂಲಕವಾಗಿಯೇ ಸತ್ಯವನ್ನು ಪ್ರತಿಷ್ಠೆ ಮಾಡ್ತೇನೆ. ನನ್ನ ಕೈಗೆ ನೋವಾಯಿತು ಅಂತಾದ್ರೆ ದೇಹಕ್ಕೆ ಅರ್ಥ ಆಗ್ತದೆ, ಬುದ್ಧಿ ಕೆಲಸ ಮಾಡ್ತದೆ, ಜ್ಞಾನ ವ್ಯವಹರಿಸ್ತದೆ. ಆದ್ದರಿಂದ ದೇವತೆಗಳ ಕೈ ನಾನು ಬರುವುದಕ್ಕಿರುವಂತದ್ದಲ್ಲ, ದೇವತೆಗಳೇ ನನ್ನ ಕೈ. ನಿನಗೆ ಯಾವುದು ಹೇಗೆ ಅನ್ನಿಸುತ್ತದೆಯೋ ನಮಗೂ ಅದಕ್ಕಿಂತ ಹೊರತಾಗಿ ಏನೂ ಇಲ್ಲವಲ್ಲ. ನಮಗೂ ಮನಸ್ಸಿದೆ, ಬುದ್ಧಿ ಇದೆ, ಹೃದಯ ಇದೆ, ಕೈ ಕಾಲುಗಳು ಎಲ್ಲವೂ ಇದೆ. ನಮಗೆ ನಾವಾದ್ರೆ ನಿನಗೆ ಯಾಕೆ ನೋವಾಗುವುದಿಲ್ಲ ಎನ್ನುವುದು ನಮ್ಮ ಪ್ರಶ್ನೆ. ಕಾರಣ ಉಂಟು. ನನ್ನ ದೇಹದ ಅವಯವೇ ನೀವಾಗಿದ್ರೂ ಕೂಡ ನೀವು ಸರಿಯಾಗಿ ಕೆಲಸ ಮಾಡದೇ ಇದ್ದದರಿಂದ ನೀವು ಜಡವಾಗಿದ್ದೀರಿ. ಅಲ್ಲಿಯ ರಕ್ತ ತಂತುಗಳೆಲ್ಲ ನಿತ್ತೋಗಿದೆ, ಅದು ಸತ್ತೋಗಿದೆ. ನನ್ನ ದೇಹದ ಭಾಗವೇ ನೀವು ಆದ್ರೂ ಅದಕ್ಕೆ ಪೆಟ್ಟಾದ್ರೂ ನನಗೆ ನೋವಾಗುವುದಿಲ್ಲ. ಯಾಕೆ ಗೊತ್ತಾ? ಅದರಲ್ಲಿ ಜೀವ ಇಲ್ಲ. ಅದಕ್ಕೆ ವೈದ್ಯರಾಗಿ ನಾನು ಬಂದಿದ್ದೇನೆ. ನೀನು ಯಾವುದು ಸತ್ತು ಹೋಗಿದೆ ಅಂತ ಹೇಳ್ತೀಯೋ ಅದಕ್ಕೆ ಮತ್ತೆ ಪುನರ್ಜೀವನ ಕೊಡುವುದಕ್ಕೆ, ಅದನ್ನು ಶಸ್ತ್ರಕ್ರಿಯೆಯ ಮೂಲಕ ಸರಿಯಾಗಿಸುವುದಕ್ಕೆ ಈ ಕಾಲನೇಮಿ ಪ್ರವೇಶವಾಗಿದೆ. ನೀನು ವೈದ್ಯ ಆಗಿರು, ನೀನು ವೈದ್ಯಕೀಯದ ಬಗ್ಗೆ ಸ್ವಲ್ಪ ವಿಶ್ಲೇಷಣೆ ಮಾಡಿರ್ಲಿಕ್ಕೂ ಸಾಕು. ಆದ್ರೆ ಪ್ರಪಂಚದಲ್ಲಿ ಆತ್ಯಂತಿಕವಾದಂತಹ ವೈದ್ಯರಿಗೆಲ್ಲ ಮುದ್ರೆ ಒತ್ತಬೇಕಾದವ ಅದ್ಯೋ ನಾರಾಯಣ ಹರಿ, ವೈದ್ಯ ಹರಿ. ಹರಿಯಿಂದ ದೊಡ್ಡ ವೈದ್ಯ ಇಲ್ಲ. ವೈದ್ಯ ಒಬ್ಬ ಅಂತ ಸಾಬೀತಾಗಬೇಕು ಅಂತಾದ್ರೆ, ವೈದ್ಯನೊಬ್ಬ ತಾನು ಅಂತ ಹೇಳಲ್ಪಡಬೇಕು ಅಂತಾದ್ರೆ ನನ್ನ ಮುದ್ರೆ ಬೇಕು, ನನ್ನ ಪರವಾನಿಗೆ ಬೇಕು. ಅವರೆಲ್ಲ ವೈದ್ಯರಾಗುವುದಿಲ್ಲ. ನನ್ನ ಬಳಿಗೆ ಮಾತ್ರ ನೀನು ಈ ಹಿಂದೆ ಬಂದವನಲ್ಲ. ಯಾರೆಲ್ಲ ದೈತ್ಯರಾಗಿ ದೈತ್ಯಾಶರಾಗಿ ಮೆರೆದರೋ ಅವರೆಲ್ಲರನ್ನು ನೀನೇ ನಿಗ್ರಹಿಸಿದೆ ಎನ್ನುವುದನ್ನು ನಾನು ಬಲ್ಲೆ. ಅಂಶವೆಂದೆ, ಅಂಶಾಂಶವೆಂದೆ, ಅಪರೂಪವೆಂದೆ, ಆಕಸ್ಮಿಕವೆಂದೆ. ಆದ್ರೆ ನಾನು ಹೇಳ್ತೇನೆ, ನಿನ್ನ ಪಾಪವೇ ನಿನ್ನನ್ನು ಈ ಅವತಾರಕ್ಕೆ ದೂಡಿದೆ ಎನ್ನುವ ಹಾಗೆ. ಮುನಿಪಾತ್ತಮನ ಮಡಲಿಯ ತಲೆ ಕಡಿದ ಪರಿಣಾಮ ನೀನು ಅವತಾರವನ್ನೆತ್ತಬೇಕಾಗಿ ಬಂತು. ಇಂದು ನಿನಗೆ ಅವತಾರ ಎತ್ತುವುದಕ್ಕೆ ಅವಕಾಶ ಇಲ್ಲ. ನೀನು ನೀನಾಗಿ ನನ್ನ ಎದುರಿಗೆ ಬಂದೆ. ಕಾಲನೇಮಿಯ ಖಡ್ಗ ಎಷ್ಟು ಹರಿತ ಉಂಟು ಅಂತ ನೋಡ್ತೀಯಾ? ಈ ಚಕ್ರಕ್ಕೆ ಎಷ್ಟು ಹರವು. ಲೋಕ ಧರ್ಮವಾನಿಗೆ
ಕತ್ತರಿಸುವುದಕ್ಕೆ ಆರಂಭ ಮಾಡಿದ್ರೆ 1000 ಪೆಟ್ಟು ಒಮ್ಮೆಗೆ ಬಿದ್ದಿತ್ತು. 1000ಕ್ಕಿಂತ ಹೆಚ್ಚಿರುವಂತದ್ದು. ಸಾವೇ ಇಲ್ಲದೆ ಇರುವವರಿಗೂ ಕೂಡ ದರ್ಶನ ಕೊಟ್ಟು ತಾನು ಸುದರ್ಶನ ಅಂತ ಹೇಳಲ್ಪಟ್ಟಂತಹ ಚಕ್ರ ಇದು. ಧರೆಯ ಧರ್ಮವನ್ನು, ನೀತಿಯನ್ನು, ಸತ್ಯವನ್ನು ಯಾವನು ತುಳಿಯುತ್ತಾನೋ ಅಂತವರಿಗೆ ನಾನು ಮಾರಕನಾಗ್ತೇನೆ. ಜಗತ್ತಿನಲ್ಲಿ ಶಾಂತಿಯನ್ನು ನೆಲೆಸುವವರಿಗೆ ನಾನು ಪೂರಕನಾಗ್ತೇನೆ. ನೀನು ಅಧರ್ಮ ಇದ್ದೀಯ. ಶಾಸ್ತ್ರದಲ್ಲಿ ಧರ್ಮಾಯ ನಮಃ ಅಧರ್ಮಾಯ ನಮಃ ಎರಡಕ್ಕೂ ನಮಸ್ಕಾರ ಉಂಟು. ಆದರೆ ಯಾಕುಂಟು? ಅಧರ್ಮವಾದರೂ ನಮಗೆ ಬಾಧಕವಾಗದೇ ಇರಲಿ. ಪ್ರಪಂಚದಲ್ಲಿ ಕತ್ತಲೆಗೂ ಪ್ರಾಶಸ್ತ್ಯ ಉಂಟು, ಬೆಳಕಿನಷ್ಟೇ. ಆದ್ರೆ ಯಾಕುಂಟು? ಕತ್ತಲ ನಮಗೆ ಶಾಂತಿಯನ್ನು ಒದಗಿಸಲಿ. ಕತ್ತಲ ನಮ್ಮದಾದಂತಹ ದಣಿವನ್ನು ನಿವಾರಿಸುವುದಕ್ಕೆ ಸೂಕ್ತವಾಗಲಿ. ಕತ್ತಲೆಯಲ್ಲಿ ಬಚ್ಚಿಟ್ಟುಕೊಂಡು ಮುಸುಕಿನ ವ್ಯಾಪಾರ ಮಾಡುತ್ತಾ ಧರ್ಮಾತ್ಮನ ತಲೆಮಂಡೆ ಬಡಿಯುವುದಕ್ಕೆ ನಿಮ್ಮಂತವರೆಲ್ಲ ಸಜ್ಜಾಗ್ತಾರೆ ಅಂತಾದ್ರೆ ಇಳಿದು ಬರಬೇಕಾಗ್ತದೆ ಮೂಲ ಶಕ್ತಿ. ಕೇಂದ್ರಕ್ಕೆ ಬಂದಿದೆ ದೂರು. ನೋಡೋ, ನಿನ್ನ ಅನ್ಯಾಯವನ್ನು ಬಿಡು. ಸದ್ಧರ್ಮಾಚಾರಿಯಾಗಿ ಬದುಕುವುದಕ್ಕೆ ಉಂಟು ಅಂತ ನೀನು ಒಂದು ಮಾತು ಹೇಳಿದೆ ಅಂತಾದ್ರೆ ನಿನಗೆ ಸಂಪತ್ತು ಬೇಕಾ? ನಿನಗೆ ಅಧಿಕಾರ ಬೇಕಾ? ನಿನಗೆ ಜನಸಂದಣಿ ಬೇಕಾ? ನಿನಗೆ ಆಳುಕಾಳುಗಳು ಬೇಕಾ? ಏನ್ ಬೇಕು ನನ್ನಲ್ಲಿ ಕೇಳು. ನನ್ನ ಕೈ ಕಾಲು ಗಟ್ಟಿ ಇಲ್ಲದಿದ್ರೆ ಅಲ್ವ ನಿನ್ನಲ್ಲಿ ಕೇಳಬೇಕಂತ. ಹಾಗಾದ್ರೆ ನಿನ್ನ ಕೈ ಕಾಲು ಅವಲಂಬಿಯಾಗಿ ಬದುಕುವುದು ನನಗೆ ಇಷ್ಟ ಇಲ್ಲ. ಎಲ್ಲ ಸುಳ್ಳು, ಅದೆಲ್ಲ ಸುಳ್ಳು. ನಾವು ಸುಮ್ಮನೆ ವಾಕ್ಯಕ್ಕಾಗಿ ಹೇಳಬಹುದು. ನೀನೀಗ ಸ್ವರ್ಗಕ್ಕೆ ಬರುವಾಗ ಎಷ್ಟು ಜನರನ್ನು ಕರ್ಕೊಂಡು ಬಂದಿದ್ದೆ. ಹಾಗಾದ್ರೆ ಪರಾವಲಂಬಿ ಅಲ್ವಾ? ನೀನು ಒಬ್ಬನೇ ಬರ್ಬೇಕಿತ್ತು. ನಾನು ಒಬ್ಬನೇ, ದೇವೇಂದ್ರ ಒಬ್ಬನೇ ಇರುವುದಲ್ವಲ್ಲ. ಹಾಗಾದ್ರೆ ಅವ ಹೇಳುವುದಿಲ್ಲ ನಾನು ಪರಾವಲಂಬಿ ಅಲ್ಲ ಅಂತ ಅವ ಹೇಳುವುದಿಲ್ಲ. ನೀನು ಹೇಳಿದ್ದ ಕೇಳಿದ್ದು. ನಾನೊಬ್ಬನೇ, ಅದು ಸುಮ್ಮನೆ ಹೇಳಬಹುದು, ಅದು ನಡೆಯುವುದಿಲ್ಲ. ನೀನು ಬ್ರಹ್ಮನ ವರ ಯಾಕೆ ಪಡೆದೆ? ಹಾಗಾದ್ರೆ ಪರಾವಲಂಬಿ ನಿನ್ನಲ್ಲಿ ಇದ್ದದ್ದು ಸಾಕಾಗುವುದಿಲ್ಲ ಅಂತಲ್ವಾ? ಅವರಲ್ಲಿ ಇದ್ದದ್ದು ಬೇಕು ಅಂತಲ್ವಾ? ವರಗಳನ್ನು ಕೊಡುವುದಕ್ಕೆ ಇಬ್ಬರು ಶಕ್ತರು, ತೆಗೆಯುವುದಕ್ಕೆ ನಾರಾಯಣ ಶಕ್ತ. ಅದುವೇ ನನಗೆ ನಿನ್ನನ್ನು ಅಧಿಕ ಪ್ರಸಂಗ ಕಾಣುದು. ಹೌದು. ನೀನು ಯಾಕೆ ನನಗೆ ಒಲಿದೊಂದು ವರ ಕೊಡಬಾರ್ದು ಅವರ ಹಾಗೆ? ಅದನ್ನು ಬಿಟ್ಟು ನೀನು ತೆಗೆಯುವುದಕ್ಕೆ ಬಂದಿದ್ದೇನೆ ಅಂತ ಹೇಳ್ತೀಯ. ಈಗ ನನ್ನನ್ನು ನೀನು ಜಪಿಸಿದ್ಯಾ? ನನ್ನನ್ನು ಪ್ರಾರ್ಥಿಸಿದ್ಯಾ? ನನ್ನ ಕುರಿತು ತಪಸ್ವೀಕರಿಸಿದ್ಯಾ? ನನ್ನ ಕಣ್ಣಿಗೆ ಬೀಳುವುದೇ ನೀನು ಹರಿ. ಹೇಗೆ? ನೀನು ಅವನನ್ನು ಕೊಂದಿದ್ದೆ, ಇವನನ್ನು ಕೊಂದಿದ್ದೆ, ಹಾಗೆ ಮಾಡ್ತಾನೆ, ಹೀಗೆ ಮಾಡ್ತಾನೆ, ಅಸುರಾರಿ. ಈ ಪದಗಳೆಲ್ಲ ಕೇಳಿದ್ರೆ ಆಗುದಿಲ್ಲ. ಜೀವನದಲ್ಲಿ ಒಂದು ಸಿದ್ಧಾಂತವನ್ನು ಮೂಢನಂಬಿಕೆಯಿಂದ ಕಟ್ಟಿಕೊಳ್ಳುವುದಲ್ಲ. ಕಣ್ಣಿಗೆ ಬಟ್ಟೆ ಕೊಟ್ಟುಕೊಂಡು ವ್ಯವಹರಿಸಿ ಯಾರು ಕಾಣುವುದಿಲ್ಲ, ಯಾರು ಇಲ್ಲಿ ಇಲ್ಲ ಅಂತ ತಿಳ್ಕೊಳ್ಳುವುದಲ್ಲ. ಸರಿಯಾದಂತಹ ವಿವೇಚನೆ ಬೇಕು. ನಿಮಗೆ ಯಾಕಿಲ್ಲ? ತಾಮಸ ಗುಣ ಬರಿತರು ನೀವು. ಅದರಲ್ಲಿ ಸಾತ್ವಿಕ ಬಹಳ ಕಡಿಮೆ ಉಂಟು. ಸತ್ವ ಎನ್ನುವುದು ಏನು ಅಂತಲೇ ನಿಮಗೆ ಅರ್ಥ ಆಗುವುದಿಲ್ಲ. ಹಾಗಾಗಿ ನಿಮಗೆ ತಾಮಸವೇ ಅಧಿಕವಾಗಿ ಅವ ಉಪದ್ರ ಮಾಡ್ತಾನೆ, ಅವ ತಲೆ ಕಡಿತಾನೆ, ನಮ್ಮ ಜಾತಿ ಮಕ್ಕಳಿಗೆ ವೈರಿಯವ, ನಮ್ಮವರನ್ನು ಕಂಡ್ರೆ ಆಗುವುದಿಲ್ಲ. ಇಂತಹ ಕ್ಲಿಷ್ಟ ಮನೋಭಾವನೆಯಿಂದ ಬದುಕಿ ನಿಮ್ಮ ಬದುಕಿನ ಸ್ವಾಸ್ಥ್ಯವನ್ನು ಕಳ್ಕೊಂಡಿದ್ದೀರಿ. ಆದದ್ದರಿಂದ ಹೇಳ್ತೇನೆ, ಚಕ್ರ ಹೇಗೂ ಎದ್ದು ನಿಂತಿದೆ. ಇವನ ಪೆಟ್ಟಿನ ರುಚಿಯಿಂದ ನೀನು ಕಾಲದ ಗತಿಯನ್ನು ಹೊಂದುತ್ತೀಯಾ, ಅಲ್ಲ ಶರಣಾಗತರಾಗಿ ಬದುಕುತ್ತೀಯಾ? ನಿನ್ನಲ್ಲಿರುವಂತಹ ಪ್ರಕಾಶ ಬೇರೆ, ಹಾಗೆಯೇ ನೀನು ಹಿಡಿದಿರುವಂತಹ ಆಯುಧದ ಪ್ರಕಾಶ ಬೇರೆ. ಜಯ ಪಡೆದೇನು ಎನ್ನುವಂತಹ ಆತ್ಮವಿಶ್ವಾಸ ನಿನ್ನಲ್ಲಿ ಕಾಣುತ್ತಿದ್ದೇನೆ. ಆದರೆ ಚಕ್ರವನ್ನು ವಕ್ರ ಮಾಡಬಲ್ಲೆ, ಹರಿಯಾನನ್ನ ಹಕ್ಕಿಯನ್ನು ಕಡಿದೀಡಾಡಬಲ್ಲೆ. ನೀನು ಮಲಗುವಂತಹ ಶೇಷನನ್ನು ತಲೆ ಕಡಿಯಬಲ್ಲೆ. ನೀನು ನಿರ್ಗತಿಕನಾಗಿ ಸಮುದ್ರದ ಆಳದಲ್ಲಿ ಮುಳುಗಿ ಹೋಗಬೇಕಾದೀತು. ಎಚ್ಚರ. ಸಮುದ್ರ ನನ್ನ ಮಾವನ ಮನೆ, ಹೇಗೂ ಮುಳುಗಲಿಕ್ಕಿಲ್ಲ. ನಾನು ಮಾವನ ಮನೆಯಲ್ಲಿ ಅಳಿದ್ರೆ ಮುಳುಗುವುದಿಲ್ಲ. ಮುಳುಗುವುದು ಏನಿದ್ರು ನೀನು ತೋರಿಸ.
ಕೊಲ್ಲುವನೆಂದರಿತು ದಾನವವು ತಿಳಿದನೆನ್ನನು ಕೊಲ್ಲುವನೆಂದರಿತು ಧುರದಿನಿಸುವುದೆಂದ ಹರಿಗೆ ಚೂಣಿಯೊಳಗೆ ನಗೆ ಚೂಣಿಯೊಳಗೆ ನಗೆ ಜಯವಿಲ್ಲವೆಂದರಿತೆ ಮುಂದಾನು ಬೇರೊಂದು ಜನ್ಮ ತರದಿ ಹಗೆತನವ ಮುಂದೆ ನಾನು ಬೇರೊಂದು ಜನ್ಮಾಂತರದಿ ಹಗೆತನವ ಆ ಕಾಣಿಸದೆ ಹಗೆತನವ ಕಾಣಿಸದೆ ಬಿಡೆನೆಂದು ದೈತ್ಯ ನುಡಿಗೆ ದಾನವನು ತಿಳಿದ ಎನ್ನನು ಕೊಲುವನು ದುರ ನಿಲ್ಲಿಸುತ್ತೆಂದ ಹರಿಗೆ ಚೂಣಿಯೊಳಗೆ ನಗೆ ಜಯವಿಲ್ಲ ಆ ಬ್ರಹ್ಮನಿಂದ ವರ ಪಡೆದೆ ನಿನ್ನ ಕುಲದೇವ ಶಿವಶಂಕರ. ಆದರೂ ಒಳಗಿನಿಂದ ಯಾವುದೋ ಒಂದು ಶಕ್ತಿ ಎಚ್ಚರಿಸ್ತಾ ಇದೆ, ನಿನ್ನ ಈ ಜನ್ಮದಲ್ಲಿ ಅವನನ್ನು ಗೆಲ್ಲುವುದಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿಯೇ ಯುದ್ಧವನ್ನು ಅರಕ್ಷಣ ನಿಲ್ಲಿಸಿದ್ದೇನೆ. ಚಕ್ರ ಬಂದಿದೆ, ನಿನ್ನ ಕೊರಳು ಮುಟ್ಟಿದೆ, ತರೆಯುವುದಕ್ಕೆ ಮಾತ್ರ ಬಾಕಿ ಇರುವುದು. ಹಾಗೆಂದು ನಾನು ನಿನ್ನ ಹಗೆಯನ್ನು ಇಲ್ಲಿಗೆ ಮುಗಿಸ್ತೇನೆ ಅಂತ ಭಾವಿಸಬೇಡ. ಮತ್ತಿನ್ನೇನು, ಈ ಜನ್ಮದಲ್ಲಿ ನನಗೆ ನಿನ್ನನ್ನು ಗೆಲ್ಲುವುದಕ್ಕೆ ಸಾಧ್ಯವಾಗದೇ ಇದ್ದರೆ ಈ ತನು ಹೋದರೆ ಹೋಗಲಿ, ಮುಂದೆ ಅವಕಾಶವನ್ನು ಗಿಟ್ಟಿಸಿಕೊಂಡು ಜನ್ಮ ತಳೆಯುತ್ತೇನೆ, ಮಗದೊಂದು ಜನ್ಮ ತಳೆಯುತ್ತೇನೆ. ಜನ್ಮ ಜನ್ಮಾಂತರದಲ್ಲಿ ಉದಿಸುತ್ತಾ ನಿನ್ನನ್ನೇ ಹಗೆಯಾಗಿ ಸ್ವೀಕರಿಸುತ್ತಾ ಒಂದಲ್ಲ ಒಂದು ಜನ್ಮದಲ್ಲಿ ನಿನ್ನ ತಲೆ ಕಡಿಯದೇ ಇದ್ದರೆ ನಾನು ಕಾಲನೇಮಿ ಎಲ್ಲ ತಿಳಿದದ್ದು. ಒಳ್ಳೆದಾಯ್ತು, ಒಳ್ಳೆದಾಯ್ತು, ಹೇಳಿದ್ದು ಒಳ್ಳೆದಾಯ್ತು. ಅದೆಂತದ್ದು ಹೇಳಿದ್ರು ಒಳ್ಳೆದಾಯ್ತು ಅಲ್ಲ, ಹೇಳಿದ್ದು ಒಳ್ಳೆದಾಯ್ತು. ಹೇಳದೆ ಬಂದರೂ ನಮಗೆ ಗೊತ್ತಾಗ್ತದೆ. ಹೇಳಿಯೇ ನೀನು ಹಗೆಯನ್ನು ಸಾಧಿಸ್ತಿ ಅಂತಾದ್ರೆ ನನ್ನ ಪ್ರತಿಜ್ಞೆ ಚಕ್ರದಿವು ತೀರಿಸುವೆ ನಿನ್ನ ಈ ಚಕ್ರದಿಂದಲೇ ತೀರಿಸ್ತೇನೆ. ಚಕ್ರದಿವು ತೀರಿಸುತ್ತ ನಿನ್ನ ಮಿಕ್ಕ ಬಲಗಳಾಗಿಲಿದ ವಿಹಗನ ಅಕ್ಕರೆಯೊಳು ಪಚರಿಸಿ ತತ್ವಗಳನ್ನು ಪೋಷಿಸುವೆ. ಅಕ್ಕರೆಯೊಳು ಪಚರಿಸಿ ತತ್ವಗಳನ್ನು ಪೋಷಿಸುವೆ. ಚಕ್ರದಿವು ತೀರಿಸುತ್ತ ನಿನ್ನ ಆ ನಿಮಗೆಲ್ಲ ಒಳಗಿಂದ ಒಳಗೆ ನಾರಾಯಣ ಇಷ್ಟೆಯೋ ಅಂತ ಒಂದುಂಟು.
ಹಳೇ ಕಾಲದಲ್ಲೆಲ್ಲ ನಾನು ಯುದ್ಧ ಮಾಡುವಾಗ ಒಬ್ಬ ರಕ್ಕಸ ಎಲ್ಲ ಬಂದು ಹೀಗೆ ಮಾತಾಡಿದರೆ ನಾನು ಪ್ರತಿಕ್ರಿಯಿಸ್ತಿರ್ಲಿಲ್ಲ. ಆ ಜನ್ಮದಲ್ಲಿ ಅವರ ಉತ್ತರ ಕ್ರಿಯಾದಲ್ಲಿಗೆ ಮತ್ತೊಮ್ಮೆಗೆ ಏನು ಅಂತ ಮತ್ತೆ ಯೋಚಿಸ್ತಿದ್ದೆ. ಆದರೆ ನಾರಾಯಣನು ಈಗ ಉತ್ತರ ಕೊಡ್ತಾನೆ. ಹೇಳು, ಏನು ನಿನ್ನ ತೀರ್ಮಾನ? ಈ ಚಕ್ರದಿಂದಲೇ ನಿನ್ನನ್ನು ತಡೆಯುತ್ತೇನೆ. ಆ ಕೋಪದಿಂದ, ಆ ದ್ವೇಷದಿಂದ ಮತ್ತೆ ಎಷ್ಟು ಸಲ ಹುಟ್ಟಿ ನನ್ನನ್ನು ವಿರೋಧಿಯಾಗಿ ನೀನು ಕಾಣ್ತೀಯೋ, ಅಥವಾ ನಾನು ವಿರೋಧ ಕಟ್ಟಬೇಕಾದಂತಹ ಪ್ರಸಂಗದಲ್ಲಿ ನೀನೊಂದು ಪಾತ್ರ ವಹಿಸ್ತೀಯೋ, ಅಥವಾ ನನ್ನವರನ್ನು ಕೆಡಕಿದಲ್ಲಿ ನೀನು ಮದಾರ್ಹತೆಯನ್ನು ಹೊಂದಿಬಿಡ್ತೀಯೋ, ನಿನ್ನ ತಲೆ ಕೆಳಗಾಗಿ ಶೇಷಿತ್ತು. ಯಾವ ಕಾಲಕ್ಕೂ ನನ್ನ ತಲೆಯಲ್ಲಿ ಉಂಟು ಅಂತ ನಿನಗೆ ತಿಳಿಯುವುದಕ್ಕೆ ಸಾಧ್ಯ ಇಲ್ಲ. ಯಾಕೆ? ನಾನು ಸಹಸ್ರ ಶೀರ್ಷ ಪುರುಷ. ನನ್ನ ತಲೆಯಲ್ಲಿ ಉಂಟು ಅಂತ ಯಾರಿಗೂ ಇತರರಿಗೆ ಗೊತ್ತಾಗಲಿಲ್ಲ, ಕೆಳಗೆಯೋ ಮೇಲೆಯೋ. ನಿನಗೂ ಗೊತ್ತಿಲ್ಲ ತಲೆಯಲ್ಲಿ ಉಂಟು ಅದು ನನಗೆ ಗೊತ್ತು. ನಾನು ಬೇಕಾದಲ್ಲಿ ಕಾಣಿಸಿಕೊಂಡೇನೆ. ದೇವರೇ ನಿನ್ನ ತಲೆಯಲ್ಲಿ ಅಂತ ಕೆಡಿಸಿದ್ರೆ ಇಲ್ಲಿ ಅಂತ ತೋರಿಸಿ ಅನ್ನೋ ನೋಡುವವರಿಗೆ ಕಾಣುವುದಿಲ್ಲ. ಮತ್ತೆ ಕೆಳಗಾಗಿದೆ ಅಂತ ಹೇಳುವುದಕ್ಕೆ ಇಲ್ವಲ್ಲ. ಇಲ್ಲ. ಆದದ್ದರಿಂದ ಕಾಲನೇಮಿ ತಿಳ್ಕೋ, ಜನ್ಮ ಜನ್ಮಾಂತರದಲ್ಲಿಯೂ ನೀನು ಬರುವಾಗ ನಿನ್ನ ಹಗೆಯನ್ನು ಕಳೆಯುವುದಕ್ಕೆ ಚಕ್ರಧಾರಿಯಾಗಿಯೇ ಬರ್ತೇನೆ.